ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಇತಿಹಾಸದ ಬಹುಮುಖ್ಯ ವ್ಯಕ್ತಿತ್ವ ಹೊಂದಿದ್ದ ಒಬ್ಬ ಕ್ರೂರ ಯೋಧನಿಂದ ಶಾಂತಿಯ ಪ್ರತೀಕನಾಗುವ ಮಹಾನ್ ಚಕ್ರವರ್ತಿ, ಕರುಣೆಯ ಧರ್ಮದ ಹಾಗೂ ಬಲಿಷ್ಠ ಆಡಳಿತದ ಪ್ರತಿರೂಪವಾಗಿದ್ದ, ಭಾರತೀಯ ಇತಿಹಾಸದಲ್ಲಿ ಅಜಯ ಅಥವಾ ಯಾವತ್ತೂ ಸೋಲನ್ನು ಕಂಡರಿಯದ ದೇವನಾಂಪ್ರಿಯ ದರ್ಶಿನಿ ಎಂಬ ಬಿರುದನ್ನು ಹೊಂದಿದ್ದ ದ ಗ್ರೇಟ್ ಅಶೋಕನ ಕುರಿತು ತಿಳಿದುಕೊಳ್ಳೋಣ. ಈ ಸಂಚಿಕೆಯನ್ನು ಕೊನೆವರೆಗೂ ನೋಡಿ. ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಹಾಚಕ್ರವರ್ತಿ ಅಶೋಕನ ಕುರಿತು ತಿಳಿದುಕೊಳ್ಳುವ ಮುನ್ನ ನಾವು ಸ್ವಲ್ಪ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಮೌರ್ಯ ಸಾಮ್ರಾಜ್ಯವು ಚಂದ್ರಗುಪ್ತ ಮೌರ್ಯರಿಂದ ಸ್ಥಾಪಿತವಾಗಿ ಕ್ರಿಸ್ತಪೂರ್ವ 321ರಿಂದ 185ರವರೆಗೆ ಆಡಳಿತದಲ್ಲಿತ್ತು. ಅಖಂಡ ಭಾರತವನ್ನು ಏಕಚಕ್ರಾಧಿಪತಿ ಅಡಿಗೆ ತರುವ ಕನಸು ಕಂಡಿದ್ದು ಕೌಟಿಲ್ಯ. ಚಂದ್ರಗುಪ್ತ ಮೌರ್ಯ ಹಾಗೂ ಅವನ ಮಗನಾದ ಬಿಂದುಸಾರ ಇಡೀ ಅಖಂಡ ಭಾರತವನ್ನು ಆಳಿದರು. ಇವತ್ತಿನ ಅಫ್ಘಾನಿಸ್ತಾನದಿಂದ ದಕ್ಷಿಣ ಭಾರತದ ಕರ್ನಾಟಕ ಮತ್ತು ತಮಿಳುನಾಡಿನವರೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಇಷ್ಟೆಲ್ಲ ಇದ್ದರೂ ಕೂಡ ಅವರಿಗೆ 2 ಚಿಕ್ಕ ಪ್ರದೇಶಗಳನ್ನು ಗೆಲ್ಲಲು ಆಗಿರಲಿಲ್ಲ. ಅವೆಂದರೆ ಕಳಿಂಗ ಮತ್ತು ಮಹಿಷಮಂಡಲ. ಆವಾಗಿನ ಕಳಿಂಗ ಇವಾಗಿನ ಒಡಿಶಾ ಹಾಗೂ ಆಂಧ್ರ ಪ್ರದೇಶದ ಕೆಲ ಭಾಗಗಳು. ಇನ್ನು ಮಹಿಷಮಂಡಲ ದಕ್ಷಿಣ ಭಾರತದ ನಮ್ಮ ಕರ್ನಾಟಕದ ಮೈಸೂರು ಹಾಗೂ ಕೇರಳ ಮತ್ತು ತಮಿಳುನಾಡಿನ ಕೆಲ ಪ್ರದೇಶಗಳು. ಅಶೋಕನು ಕ್ರಿಸ್ತಪೂರ್ವ 304ರಲ್ಲಿ ಬಿಂದುಸಾರನ ಹಾಗೂ ಚಂದ್ರಗುಪ್ತ ಮೌರ್ಯನ ಮೊಮ್ಮಗನಾಗಿ ಜನಿಸಿದ. ಅಶೋಕನು ಬಾಲ್ಯದಿಂದಲೇ ಅತ್ಯಂತ ಬುದ್ಧಿವಂತ, ಧೈರ್ಯಶಾಲಿ ಹಾಗೂ ಯುದ್ಧ ಕೌಶಲ್ಯದಲ್ಲಿ ತೀರ ಪ್ರಬಲ. ಅವನು ವೈದಿಕ ಶಾಸ್ತ್ರಗಳು, ಯುದ್ಧ ತಂತ್ರಗಳು ಹಾಗೂ ಆಡಳಿತದ ಶಿಕ್ಷಣದಲ್ಲಿ ಪ್ರವೀಣ. ಇನ್ನು ತಾತ ಚಂದ್ರಗುಪ್ತ ಮೌರ್ಯನನ್ನೇ ಮೀರಿಸಿದ ಮಹಾನ್ ಚಕ್ರವರ್ತಿ. ಇವತ್ತಿಗೂ ತನ್ನ ಹೆಸರನ್ನು ಪ್ರಪಂಚದಲ್ಲಿ ಅಚ್ಚಳಿಯದ ಉಳಿಯುವ ಹಾಗೆ ಮಾಡಿದ ಧರ್ಮ ಸಹಿಷ್ಣು ದ ಗ್ರೇಟ್ ಅಶೋಕ. ಕಳಿಂಗ ಯುದ್ಧ ಪ್ರಪಂಚ ಕಂಡ ಅತ್ಯಂತ ಭಯಾನಕ ಮತ್ತು ಘನಘೋರ ಯುದ್ಧ. ಏಕೆಂದರೆ ಇದರಲ್ಲಿ ಮೌರ್ಯ ಸಾಮ್ರಾಜ್ಯ ಅರಸನಾದ ಅಶೋಕ ಹಾಗೂ ಕಳಿಂಗ ರಾಜ್ಯದ ಅರಸನಾದ ರಾಜ ಅನಂತ ಪದ್ಮನಾಭ ಎರಡೂ ರಾಜ್ಯಗಳಿಂದ ಸರಿಸುಮಾರು 4 ಲಕ್ಷಕ್ಕಿಂತ ಹೆಚ್ಚು ಸೈನಿಕರು ಭಾಗವಹಿಸಿದರು. ಇನ್ನು ಅಶೋಕನ ಶಿಲಾಶಾಸನಗಳ ಪ್ರಕಾರ ಸರಿಸುಮಾರು 1 ಲಕ್ಷ ಜನ ಯುದ್ಧದಲ್ಲಿ ಮೃತರಾದರು ಮತ್ತು ಸಾವಿರಾರು ಜನರು ಗಾಯಗೊಂಡು ನಿರಾಶ್ರಿತರಾದರು ಮತ್ತು ದಯಾನಿಧಿ ಕೆಂಪು ಬಣ್ಣಕ್ಕೆ ತಿರುಗಿತು. ಈ ಯುದ್ಧ ಭೂಮಿಯಲ್ಲಿ ಸೈನಿಕರ ಜೊತೆ ಆನೆ, ಕುದುರೆಗಳ ದೇಹಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು. ಯುದ್ಧದ ಗೆಲುವಿನ ನಂತರ ಈ ಘನಘೋರ ದೃಶ್ಯಗಳನ್ನು ಕಂಡು ಅಶೋಕನು ಬಹಳ ಪಶ್ಚಾತ್ತಾಪಗೊಂಡ. ಲಕ್ಷಾಂತರ ಜನರ ಮಾರಣಹೋಮಕ್ಕೆ ಅಶೋಕನು ಕರಗಿದ. ಆ ಯುದ್ಧ ಭೂಮಿಯಲ್ಲಿ ಒಂದು ಪ್ರತಿಜ್ಞೆ ಮಾಡಿದ, ಇನ್ನು ಯಾವತ್ತೂ ನಾನು ಯುದ್ಧ ಮಾಡಲ್ಲ ಎಂದು. ಇದು ವಿಶ್ವದಲ್ಲಿ ಒಬ್ಬ ರಾಜ ಮಾಡಿದ ಮೊದಲ ಪ್ರತಿಜ್ಞೆಯಾಗಿತ್ತು. ಕಳಿಂಗ ಯುದ್ಧ ಗೆದ್ದ ನಂತರ ಅಶೋಕನು ಆ ಸಾವು ನೋವುಗಳನ್ನು ನೋಡಿ ಪಶ್ಚಾತ್ತಾಪಗೊಂಡು ಕರಗಿ ಮೌರ್ಯ ಸಾಮ್ರಾಜ್ಯದ ಮಹಾಚಕ್ರವರ್ತಿ ಪದವಿಯನ್ನೇ ತ್ಯಜಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ. ಅಶೋಕನು ಭಾರತದವಷ್ಟೇ ಅಲ್ಲದೆ ಶ್ರೀಲಂಕಾ, ಮಯನ್ಮಾರ್, ಚೀನಾ ಮತ್ತು ಇತರ ದೇಶಗಳಿಗೆ ಬೌದ್ಧ ಧರ್ಮವನ್ನು ಹರಡಿಸಿದ. ಹಾಗೂ ಅವನ ಪುತ್ರ ಮಹೇಂದ್ರ, ಪುತ್ರಿ ಸಂಘಮಿತ್ರೆಯು ಬೌದ್ಧ ಧರ್ಮವನ್ನು ಶ್ರೀಲಂಕಾಕ್ಕೆ ತೆಗೆದುಕೊಂಡು ಹೋದರು. ಅಶೋಕನು ಕ್ರಿಸ್ತಪೂರ್ವ 232ರಲ್ಲಿ ನಿಧನರಾದರು.
ಅವನ ನಂತರ ಮೌರ್ಯರ ಶಕ್ತಿ ಕಡಿಮೆ ಆಯಿತು. ಆದರೆ ಅಶೋಕನು ಬಿಟ್ಟು ಹೋದ ಧರ್ಮ ಮತ್ತು ಶಾಂತಿಯ ಮಾರ್ಗ ಇಂದಿಗೂ ನಮ್ಮ ಬದುಕಿಗೆ ಮಾದರಿಯಾಗಿದೆ. ಅವರ ಸಿಂಹ ಚಿಹ್ನೆಯನ್ನು ಇಂದು ನಾವು ಭಾರತದ ರಾಷ್ಟ್ರ ಚಿಹ್ನೆಯಾಗಿ ಬಳಸುತ್ತೇವೆ. ಇದು ಅಶೋಕನ ಅಮರ ಪರಂಪರೆಯ ಚಿಹ್ನೆ. ಇದು ಗೆಳೆಯರೆ ಮಹಾನ್ ಚಕ್ರವರ್ತಿ ಅಶೋಕನು ಯುದ್ಧದಿಂದ ಶಾಂತಿಯ ಕಡೆಗೆ ನಡೆದ ಇತಿಹಾಸವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.